ದರ್ಶನ್ ತೂಗುದೀಪ. ಡಿ ಬಾಸ್ ದರ್ಶನ್ ಜೀವನದಿಂದ ದೂರ ಹೋಗಲು ಪವಿತ್ರಗೌಡ ಮಹತ್ವದ ತೀರ್ಪು. ಡಿ ಬಾಸ್ ದರ್ಶನ್ ತೂಗುದೀಪ ಜೀವನದಲ್ಲಿ ರೇಣುಕಾಸ್ವಾಮಿ ಘಟನೆ ಎಲ್ಲವನ್ನು ಅಲ್ಲೋಲ ಕಲ್ಲೋಲ ಮಾಡಿ ಆಗಿದೆ. ಪವಿತ್ರಗೌಡ ಇಂದು ಜೊತೆಗಿನ ಆತ್ಮೀಯ ಗೆಳೆತನವೇ ಈಗಿನ ಪರಿಸ್ಥಿತಿಗೆ ಕಾರಣ ಆಯಿತೋ ಗೊತ್ತಿಲ್ಲ ಅನ್ನೋ ಆರೋಪ ಕೂಡ ಮಾಡುತ್ತಿದ್ದಾರೆ. ಕೆಲವರು ಡಿ ಬಾಸ್ ದರ್ಶನ್ ತೂಗುದೀಪ್ ಸಾಲು ಸಾಲು ಸಂಕಷ್ಟಗಳನ್ನು ಅನುಭವಿಸಿ ಈಗ ತಾನೇ ಒಂದಷ್ಟು ನೆಮ್ಮದಿಯ ಇಂದ ನಿಟ್ಟುಸಿರನ್ನು ಬಿಡುತ್ತಾ ಅಭಿಮಾನಿಗಳಿಗೆ ಶೇಕ್ ಕೊಡುತ್ತಾ ಅವರ ಮನೆ ಮುಂದೆ ಸಂಭ್ರಮಿಸಿದ್ದಾರೆ. ಆದರೆ ಪವಿತ್ರಗೌಡ ಅವರು ಡಿ ಬಾಸ್ ದರ್ಶನ್ ತೂಗುದೀಪ್ ಜೀವಕ್ಕಿಂತ ಹೆಚ್ಚು ಇಷ್ಟಪಡುತ್ತಿದ್ದರು ಪವಿತ್ರಗೌಡರನ್ನು ಅನ್ನೋದು ಅವರ ವಿರೋಧಿಗಳ ಆರೋಪ. ಹೀಗಿದ್ದಾಗ ರೇಣುಕಾಸ್ವಾಮಿ ಕೊಲೆಯ ನಂತರ ಇಡೀ ಊರಿಗೆ ಇಬ್ಬರ ನಡುವೆ ಎಷ್ಟು ಗಟ್ಟಿಯಾದ ಸ್ನೇಹ ಇತ್ತು ಅನ್ನೋದು ಎಲ್ಲರಿಗೆ ಗೊತ್ತಾಗಿತ್ತು. ಆದರೆ ಪರಪ್ಪನ ಅಗ್ರಹಾರದಲ್ಲಿ ಜೈಲಿಗೆ ಹೋದಾಗ ದೊಡ್ಡ ಸದ್ದು ಮಾಡಿತ್ತು. ಹೀಗೆ ಅವರು ಅಪರಾಧ ವಿರುದ್ಧ ಗಟ್ಟಿ ಸಂಬಂಧ ಇಟ್ಟುಕೊಂಡಿದ್ದಾರೆ. ಇಂತಹ ಸಮಯದಲ್ಲಿ ಪವಿತ್ರಗೌಡ ಬಗ್ಗೆ ಹೊಸ ಸುದ್ದಿ ಸಂಚಲನ ಸೃಷ್ಟಿ ಮಾಡುತ್ತಿದ್ದಾರೆ. ಹೌದು, ಅದೇನಪ್ಪ ಅಂದರೆ ಪವಿತ್ರಗೌಡಗೆ ಕೆಟ್ಟದಾಗಿ ಮೆಸೇಜ್. ರೇಣುಕಾಸ್ವಾಮಿ ಅಶ್ಲೀಲವಾಗಿ ಕೆಟ್ಟ ಮೆಸೇಜ್ ಮಾಡುತ್ತಾ ಪವಿತ್ರಗೌಡ ಅವರ ಕುರಿತು ಅಶ್ಲೀಲವಾಗಿ ಮಾತನಾಡಿದ್ದಾರೆ ಅಂತ ದರ್ಶನ್ ಅವರು ಕೊಲೆ ಮಾಡಿರುವ ಆರೋಪ ಕೇಳಿ ಬಂದಿತ್ತು. ಇದೇ ವಿಚಾರವಾಗಿ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರು ಪವಿತ್ರಗೌಡ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿತ್ತು. ಅದು ಎಲ್ಲರಿಗೂ ಗೊತ್ತೂ ಆಗಿದೆ. ಆದರೆ ಈಗ ಪವಿತ್ರಗೌಡಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ ಅಂತ ಅವನ ಮೇಲೆ ಹಲ್ಲೆ ಮಾಡಿದ್ದ ಮರ್ಮಾಂಗಕ್ಕೆ ಹೊಡೆದು ಡಿ ಬಾಸ್ ದರ್ಶನ್ ತೂಗುದೀಪ್ ಅವರು ಮತ್ತು ಸ್ನೇಹಿತರು ಕೊಲೆ ಮಾಡಿದ್ದಾರೆ ಎಂಬ ಆರೋಪ ಎಲ್ಲರಿಗೂ ಗೊತ್ತಾಗಿದೆ. ಡಿ ಬಾಸ್ ದರ್ಶನ್ ಜೀವನದಿಂದ ದೂರ ಹೋಗಲು ಪವಿತ್ರಗೌಡ ಮಹತ್ವದ ತೀರ್ಪು. ಡಿ ಬಾಸ್ ದರ್ಶನ್ ತೂಗುದೀಪ್ ಮತ್ತು ಪವಿತ್ರಗೌಡ ನಡುವೆ ಕಳೆದ 10 ವರ್ಷದಿಂದ ಸ್ನೇಹ ಇದೆ. 2014ರಲ್ಲಿ ದರ್ಶನ್ ತೂಗುದೀಪ್ ಅವರ ಸ್ನೇಹ ಹುಡುಕುತ್ತಾ ಹೋಗಲು ಮೊದಲು ಪವಿತ್ರಗೌಡಕ್ಕೆ ಮಾಜಿ ಗಂಡ ಅಂದರೆ ಸಂಜಯ್ ಸಿಂಗ್ ಜೊತೆಗೆ ಮದುವೆ ಆಗಿತ್ತು. ಆದರೆ ಸಂಸಾರದಲ್ಲಿ ಬಿರುಕು ಮೂಡಿದ್ದ ಕಾರಣ ಪವಿತ್ರಗೌಡ ಸಂಜಯ್ ಸಿಂಗ್ ದೂರವಾಗಿದ್ದಾರೆ. ಈಗೆಲ್ಲ ಪವಿತ್ರಗೌಡ ಮೊದಲ ಗಂಡನಿಂದ ದೂರವಾದ ನಂತರ 2014ರಲ್ಲಿ ಬುಲ್ಬುಲ್ ಸಿನಿಮಾ ಶೂಟಿಂಗ್ ಸಮಯದಲ್ಲಿ ದರ್ಶನ್ ತೂಗುದೀಪ್ ಅವರಿಗೆ ಪರಿಚಯ ಆಗಿ ಸ್ನೇಹ ಬೆಳೆಸಿಕೊಂಡಿದ್ದರು ಆವಾಗಲೇ. ಆದರೆ ರೇಣುಕಾಸ್ವಾಮಿಯ ಭೀಕರವಾಗಿ ಕೊಲೆಯಾದ ಕೇಸ್ ಡಿ ಬಾಸ್ ದರ್ಶನ್ ಅವರು ಮತ್ತು ಪವಿತ್ರಗೌಡ ತಲೆಗೆ ಸುತ್ತಿಕೊಂಡ ನಂತರ ಇಬ್ಬರು ದೂರವಾಗಿ ಹೋಗಿದ್ದಾರೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ. ಹೌದು, ಕೋರ್ಟ್ಗೆ ಬಂದಾಗ ಪವಿತ್ರಗೌಡ ಡಿ ಬಾಸ್ ದರ್ಶನ್ ತೂಗುದೀಪ್ ಇಬ್ಬರು ಒಬ್ಬರನ್ನು ಮತ್ತೊಬ್ಬರು ಮಾತನಾಡಿಸಲಿಲ್ಲ ಎನ್ನಲಾಗಿದೆ. ಅದರಲ್ಲೂ ಪವಿತ್ರಗೌಡ ಇದೇ ಸಮಯದಲ್ಲಿ ಕಣ್ಣೀರು ಹಾಕಿದ್ದಾರೆ ಅಂತ ಕೂಡ ಹೇಳಲಾಗುತ್ತಿದೆ. ಹೀಗಿದ್ದಾಗಲೇ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರು ಪವಿತ್ರಗೌಡ ಮಾತನಾಡದೆ ಹೋಗಿರುವ ವಿಡಿಯೋ ಕೂಡ ವೈರಲ್ ಆಗಿದೆ. ಹೀಗೆ ಡಿ ಬಾಸ್ ದರ್ಶನ್ ಜೀವನದಿಂದ ದೂರ ಹೋಗಲು ಪವಿತ್ರಗೌಡ ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯನ್ನು ಹಬ್ಬಿಸಲಾಗಿದೆ. ಆದರೆ ಈ ಬಗ್ಗೆ ಇನ್ನೂ ಅಧಿಕೃತ ಹೇಳಿಕೆ ಸಿಕ್ಕಿಲ್ಲ. ಹೀಗಾಗಿ ಇಬ್ಬರ ನಿರ್ಧಾರಕ್ಕೆ ಬಗ್ಗೆ ಈ ಸಮಯದಲ್ಲಿ ದೊಡ್ಡ ಚರ್ಚೆ ನಡೆಯುತ್ತಿದೆ. ಅದೇನೇ ಇರಲಿ ಪ್ರಿಯ ವೀಕ್ಷಕರೇ, ಜೀವನದಲ್ಲಿ ಒಬ್ಬ ವ್ಯಕ್ತಿಯನ್ನು ಇನ್ನೊಬ್ಬರನ್ನು ವ್ಯಕ್ತಿ ಪ್ರೀತಿಸುತ್ತಾರೆ. ಆದರೆ ಆ ವ್ಯಕ್ತಿ ಎಷ್ಟು ನಂಬಿಕೆಯಿಂದ ಇರುತ್ತಾರೆ ಅನ್ನೋದು ಮುಖ್ಯ. ಅದು ನಮ್ಮ ದರ್ಶನ್ ಅವರ ಜೀವನದಲ್ಲಿ ಅತಿ ದೊಡ್ಡವಾದ ಒಂದು ತಿರುವು ಈಗೊಂಡು ಕಂಡಿದೆ. ಇದೇ ಸಮಯದಲ್ಲಿ ಪವಿತ್ರಗೌಡ ಮತ್ತೆ ಏನಾದರೂ ಇದೇ ಒಂದು ದೊಡ್ಡ ಸುದ್ದಿಯಲ್ಲಿ ಹರಿದುಕೊಂಡಿದ್ದಾರೆ. ನಮ್ಮ ದರ್ಶನ್ ಅವರ ಜೀವನದಲ್ಲಿ ಮತ್ತೆ ಸಂಕಷ್ಟ ಎದುರಾಗಿದೆ. ಅದಕ್ಕೋಸ್ಕರ ನಮ್ಮ ದರ್ಶನ್ ಅವರು ಹೇಗೆ ಅಭಿಮಾನಿಗಳ ಜೊತೆ ನೆಮ್ಮದಿಯಿಂದ ಜೀವನವನ್ನು ಸಾಗುತ್ತಿದ್ದಾರೋ ಅದೇ ರೀತಿ ಸಾಗಲಿ ಎಂದು ಆಶಿಸೋಣ. ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ.